ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 22ನೇ ಪ್ರಶ್ನೆ. ವಸ್ತುವಿನ ರೇಖೀಯ ಸಂವೇಗವು 250 ಗ್ರಾಂ ಸೆಂಟಿಮೀಟರ್ ಪರ್ ಸೆಕೆಂಡ್. ವಸ್ತುವಿನ ವೇಗವು 5 ಮೀಟರ್ ಪರ್ ಸೆಕೆಂಡ್ ಆಗಿದ್ದರೆ ವಸ್ತುವಿನ ದ್ರವ್ಯರಾಶಿ 250 ಡಿವೈಡೆಡ್ ಬೈ 5 ಮಾಡಿಬಿಟ್ರೆ ಆನ್ಸರ್ ತಪ್ಪು ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಯೂನಿಟ್ ಅನ್ನ ನೋಡ್ಕೋಬೇಕು. ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಹಾಗಿದ್ರೆ ಇದನ್ನ ನಾನು ಏನ್ ಮಾಡ್ಬೇಕು? ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕು, ಅಥವಾ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇರೋದನ್ನ ನಾನು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಯಾವ್ದನ್ನ ಮಾಡೋಣ? ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅನ್ನ ಮೀಟರ್ಗೆ ಮಾಡೋಣ. ಸ್ಟ್ಯಾಂಡರ್ಡ್ ಯೂನಿಟ್ ಬರುತ್ತಲ್ಲ, ಆ ಕಾರಣಕ್ಕಾಗಿ. ಸರಿ, ಹಾಗಿದ್ರೆ 250 ಗ್ರಾಮ್ ಸೆಂಟಿಮೀಟರ್ ಇದೆ, ನಮಗ್ ಗೊತ್ತಿದೆ. 1 ಗ್ರಾಮ್ ಅಂದ್ರೆ 0.001 kg, ಅಥವಾ ಏನಂತ ಬರಿತೀವಿ? 10⁻³ kg ಆಗಿರುತ್ತೆ 1 ಗ್ರಾಮ್. ಸರಿ, ಹಾಗಿದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.01 ಮೀಟರ್, ಅಥವಾ 10⁻² ಮೀಟರ್ ಆಯ್ತು. ಸರಿ, ಹಾಗಿದ್ರೆ ಈಗ ನಾನು 250 ಗ್ರಾಮ್ ಸೆಂಟಿಮೀಟರ್ ಅನ್ನ 250 ಇಂಟು ಗ್ರಾಮ್ ಅಲ್ಲಿರೋದನ್ನ ಕೆಜಿಗ್ ಮಾಡಬೇಕು. 10⁻³ ಮಾಡ್ರಿ, ಇಲ್ಲಾಂದ್ರೆ 0.001 ಮಾಡಿ. ನಾನು 10⁻³ ಮಾಡ್ತಿದ್ದೀನಿ. ಇಂಟು 0.01 ಮೀಟರ್ ಮಾಡ್ರಿ, ಇಲ್ಲಾಂದ್ರೆ 10⁻² ಮೀಟರ್ ಮಾಡ್ರಿ. ನಾನು 10⁻² ಮೀಟರ್ ಮಾಡ್ತೀನಿ. ಈಗ ಎಷ್ಟು ಬರುತ್ತೆ? 250 ಇಂಟು 10⁻⁵ kg ಮೀಟರ್ ಪರ್ ಸೆಕೆಂಡ್ ಬಂತು. ಯಾವ್ದಿದು? ಸಂವೇಗ. ಆದ್ರೆ ನಮಗ್ ಬೇಕಾಗಿರೋದೇನು? ವಸ್ತುವಿನ ದ್ರವ್ಯರಾಶಿಯನ್ನ ಕೇಳಿದ್ದಾರೆ. ಸರಿ, ನಮಗ್ ಗೊತ್ತಿದೆ ಸಂವೇಗ ಅನ್ನುವಂಥದ್ದು ದ್ರವ್ಯರಾಶಿ ಮತ್ತೆ ವೇಗದ ಗುಣಲಬ್ಧವಾಗಿದೆ. ಹಾಗಾಗಿ ದ್ರವ್ಯರಾಶಿ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ವಿ. ವಿ ಅನ್ನ ಈ ಕಡೆ ತಗೊಂಡೋಗಿ ಪಿ ಡಿವೈಡೆಡ್ ಬೈ ವಿ ಆಯ್ತು. ಪಿ ಸಂವೇಗ ಎಷ್ಟಿದೆ? 250 ಇಂಟು 10⁻⁵ kg ಮೀಟರ್ ಪರ್ ಸೆಕೆಂಡ್ ಇದೆ, ಡಿವೈಡೆಡ್ ಬೈ ವೇಗ ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್ ಇದೆ. ಸರಿ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಕ್ಯಾನ್ಸಲ್ ಆಯ್ತು. 250 ಡಿವೈಡೆಡ್ ಬೈ 5 ಮಾಡಿದ್ರೆ 50, 5 25 ಅಲ್ವಾ? ಸರಿ, 50 ಇಂಟು 10⁻⁵ kg ಬಂತ? ಈ ಉತ್ತರ ಎಲ್ಲಾದ್ರೂ ಇದೆಯಾ? ಇಲ್ಲ. 5 kg ಇದೆ. 5 kg ಅಲ್ಲ, 50 ಇಂಟು 10⁻⁵ kg. ಹಾಗಿದ್ರೆ ಈ ಉತ್ತರ ತಪ್ಪಾಯ್ತು. ಸರಿ, ಈಗ ಗ್ರಾಮದಲ್ಲಿ ಉತ್ತರ ಬರುತ್ತಾ ಅಂತ ನೋಡೋಣ. ನಾನು ಇದನ್ನ ಗ್ರಾಮದಲ್ಲಿ ಬರೆಯೋದಿದ್ರೆ ಹೇಗೆ ಬರೀಬಹುದು ನೋಡೋಣ. 10⁻⁵ kg ಇದೆ. ಇಲ್ಲಿ 50 ಇಂಟು 10⁻² ಗ್ರಾಮ್ ಆಯ್ತಾ? ಯಾಕೆ ಹೇಳ್ರಿ? ಇಲ್ಲಿ ಏನ್ ಮಾಡಿದೆ ನಾನು ಅಂದ್ರೆ 50 ಇಂಟು 10⁻² ಇಂಟು 10⁻³ kg ಅಂತ ಬರ್ದೆ. ಕೆ ಅಂದ್ರೆ ಏನು ಗೊತ್ತಿದೆ ನಮ್ಗೆ? ಕೆ ಅಂದ್ರೆ 10⁻+3. 10⁻+3 10⁻⁻³ ಕ್ಯಾನ್ಸಲ್ ಆಯ್ತು. ಹಾಗಾಗಿ 50 ಇಂಟು 10⁻² ಗ್ರಾಮ್ ಉಳಿತು. ಈಗ 50 ಇಂಟು 10⁻² ಗ್ರಾಮ್ ಇದೆಯಾ? ಇಲ್ಲ. ಇದನ್ನ ನಾನು ಹೇಗೆ ಬರಿಬಹುದು? 0.5 ಗ್ರಾಮ್ ಅಂತ ಬರಿಬಹುದಾ? ಹಾಗಾಗಿ ಸರಿಯಾದ ಉತ್ತರ 0.5 ಗ್ರಾಮ್ ಆಗಿರುತ್ತೆ. ನನಗೆ 10⁻², 10⁻⁵ ಎಲ್ಲ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಅಂದ್ರೆ ನಿಮಗೂ ಸುಲಭದ ಮೆಥಡ್ ಇದೆ. ನೀವು ನೇರವಾಗಿ ಇಲ್ಲಿ 0.01 ಇದೆ, 0.001 ಇದೆ, ಇದನ್ನ ನೇರವಾಗಿ ಹಾಕಿ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಿಮಗೆ ಉತ್ತರ ಸಿಕ್ಕಿರುತ್ತೆ. ಅದನ್ನು ಮಾಡಿ ತೋರಿಸ್ಬಿಡೋಣ. ಸರಿ, ಈಗ ನಮ್ಮ ಹತ್ರ ಇದೆ
ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು ನೀವು. 1 ಗ್ರಾಮ್ ಈಸ್ ಈಕ್ವಲ್ ಟು 0.001 kg ಇದೆ. ಸರಿ, ಹಾಗಿದ್ರೆ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇನೆ. ಪಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? 250 ಇಂಟು 0.001 kg ಇಂಟು 0.01 ಮೀಟರ್. ಎಷ್ಟಾಯ್ತು ನೋಡ್ರಿ? 250 ಇಂಟು 0.001 ಇಂಟು 0.01 0.0025 ಅಲ್ವಾ? ಕೆಜಿ ಮೀಟರ್ ಪರ್ ಸೆಕೆಂಡ್ ಆಯ್ತು. ಸರಿ, ಹಾಗಿದ್ರೆ ಈಗ ನಾನು ಏನನ್ನ ಕಂಡುಹಿಡಿಬೇಕು? ಎಂ ಅನ್ನ ಕಂಡುಹಿಡಿಬೇಕು. ಎಂ ಇಸ್ ಈಕ್ವಲ್ ಟು ಪಿ ಬೈ ವಿ ಅನ್ನೋದು ಗೊತ್ತು. ಪಿ ಎಷ್ಟು ಬಂತು? ಪಿ 0.0025 ಬಂದಿದೆ ಅಲ್ವಾ? ಇಲ್ಲಿ ಬರ್ದಿದ್ದೀವಲ್ಲ, ಡಿವೈಡೆಡ್ ಬೈ ವಿ ಕೊಟ್ಟಿದ್ದಾರೆ ಅವರು 5. 0.0025 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬಂತಿದೆ? 0.0005 ಬಂತು. 0.0005 ಆನ್ಸರ್ ಯಾವ್ದ್ರಲ್ಲಿದೆ? ಕೆಜಿಯಲ್ಲಿ ಇದೆ. ಈಗ ನಾನು ಕೆಜಿಯಿಂದ ಗ್ರಾಮಿಗೆ ಮಾಡ್ತೀನಿ ಅಂದ್ರೆ ನನಗ್ ಗೊತ್ತಿದೆ 1 kg ಅಂದ್ರೆ 1000 ಗ್ರಾಮ್ ಅಲ್ವಾ? 1 kg ಅಂದ್ರೆ 1000 ಗ್ರಾಮ್. ಹಾಗಿದ್ರೆ 0.0005 kg ಅಂದ್ರೆ ಎಷ್ಟು ಗ್ರಾಮು? 1000 ಇಂಟು 0.0005 ಅಂದ್ರೆ ಎಷ್ಟು ಗ್ರಾಮ್ ಆಯ್ತು? ಇಲ್ಲಿ 1000 ಗ್ರಾಮ್ ಇಂಟು 0.0005 kg ಡಿವೈಡೆಡ್ ಬೈ 1 kg ಮಾಡಿದ್ರೆ ಏನ್ ಬರುತ್ತೆ? ಮಾಡಿದ್ರಾ? ಇಷ್ಟೇ ಬರ್ತಿದ್ಯಾ ಆನ್ಸರು? ಹೌದು, ನಿಮಗೆ ಯಾವುದು ಸುಲಭ ಅದನ್ನ ಮಾಡಿ. ಥ್ಯಾಂಕ್ ಯು.